ಕರ್ನಾಟಕದಲ್ಲಿ ಟ್ಯಾಕ್ಸ್ ರೇಷಿಯೋ ತುಮಕೂರಿನಲ್ಲಿರ್ತಕ್ಕಂಥ ಟ್ಯಾಕ್ಸ್ ರೇಷಿಯೋ ಇನ್ನೆಲ್ಲೂ ಇಲ್ಲ. ಈ ಖಾತೆಯನ್ನ 2 ದಿನಕ್ಕೆ ಕೊಡೋಕ್ಕೆ ಇಷ್ಟು, ಮತ್ತೆ 1 ತಿಂಗಳಾದ್ರೆ ಇಷ್ಟು, ಎಲ್ಲ ರೇಷಿಯೋ ಆಗೋಗಿದೆ. ಅವರಿಗೆ ತಿರುಗಿಸೋದು, ಈ ಡಾಕ್ಯುಮೆಂಟ್ ಇಲ್ಲ, ಆ ಡಾಕ್ಯುಮೆಂಟ್ ಇಲ್ಲ, ಇದಿಲ್ಲ ಅದಿಲ್ಲ ಅಂತ ತಿರುಗಿಸ್ತಾನೆ ಇರೋದು. ನೀವು ಕೂತಲ್ಲೇ ಈ ಖಾತೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಏನೂ ಆಗಲ್ಲ. ಕೂತಲ್ಲೇ ಈ ಖಾತೆ ಮಾಡಿದ್ರೆ 10 ಲಕ್ಷ ಕೊಟ್ಬಿಟ್ಟು ಬಂದಿದ್ದೀವಿ, ಇಷ್ಟು ಕೋಟಿ ಕೊಟ್ಬಿಟ್ಟು ಬಂದಿದ್ವಿ. ಯಾವ ಮಂತ್ರಿಗಳಿಗೆ ಬೇಕಾದ್ರೆ ನೀವು ಹೇಳ್ರಿ. ಈ ಖಾತೆ ಬಗ್ಗೆ ಎಲ್ರಿಗೂ ನಮಸ್ಕಾರ. ಈ ಖಾತೆ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ಮಾತಾಡ್ತಾ ಇದ್ದೀನಿ. ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ, ಈ ಖಾತೆ ಅನ್ನೋದು ಒಂದು ಭೂತವಾಗಿದೆ. ಅದು ಯಾವಕ್ಕೆ ಏನು ಅನ್ನೋದು ಗೊತ್ತಿಲ್ಲ. ಕಾರಣ ಬಹಳ ಆಗಿದೆ. ಅದರಲ್ಲೂ ಕೂಡ ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಈ ಖಾತೆಯನ್ನು ಮಾಡುವಂಥ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಏನು ಕನ್ವರ್ಷನ್ ಆಗಿರ್ತಕ್ಕಂಥ ಸೈಟ್ಗಳು ಮತ್ತು ರೆವಿನ್ಯೂ ಸೈಟ್ಗಳಲ್ಲಿ ಆಗಿರ್ತಕ್ಕಂಥ ಮನೆಗಳನ್ನು ಬಿ ಖಾತೆ ಮಾಡಿ ರಿಜಿಸ್ಟರ್ ಮಾಡಿಕೊಡಲು ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಮಾಫಿ ಆಗಿದೆ. ಈಗ ಏನಾಗಿದೆ ಅಂದರೆ, ಇಡೀ ಕರ್ನಾಟಕದಲ್ಲಿ ಟ್ಯಾಕ್ಸ್ ರೇಷಿಯೋ ತುಮಕೂರಿನಲ್ಲಿರ್ತಕ್ಕಂಥ ಟ್ಯಾಕ್ಸ್ ರೇಷಿಯೋ ಇನ್ನೆಲ್ಲೂ ಇಲ್ಲ. ಒಂದು ಖಾಲಿ 30-40 ಸೈಟಿಗೆ 3,500 4,000 ರೂಪಾಯಿ ಖಾಲಿ ನಿವೇಶನಕ್ಕೆ ಬರುತ್ತೆ. ಏನಾದರೂ 10 ವರ್ಷ ಅವನು ಟ್ಯಾಕ್ಸ್ ಕಟ್ಟದೆ ಹೋಗಿದ್ರೆ 40,000 ಟ್ಯಾಕ್ಸ್ ಆಗಿ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 70,000 ರಿಂದ 75,000 ರೂಪಾಯಿಗಳು ಕಂದಾಯ ಆಗ್ತಾ ಇದೆ. ಇಡೀ ದೇಶದಲ್ಲಿ ಇಲ್ಲ ಇದು ಅಂತ ಒಂದು ವ್ಯವಸ್ಥೆ ನಮ್ಮ ತುಮಕೂರು ಪಾಲಿಕೆಯಲ್ಲಿ ಆಗಿದೆ. ಇದಕ್ಕೆ ಹೋರಾಟವನ್ನ ಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ತುಂಬಾ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಖಾತೆಯನ್ನ 2 ದಿನಕ್ಕೆ ಕೊಡೋಕ್ಕೆ ಇಷ್ಟು, ಮತ್ತೆ 1 ತಿಂಗಳಾದ್ರೆ ಇಷ್ಟು, ಎಲ್ಲ ರೇಷಿಯೋ ಆಗೋಗಿದೆ. ಏನು ಯಾವ ಅರ್ಥ ಅಂದರೆ, ಈ ಸ್ಪೀಡ್ ಕೊರಿಯರು ಮತ್ತೆ ಲೇಟ್ ಕೊರಿಯರ್ ಥರ ಸ್ಪೀಡಾಗಿ ಮಾಡೋದಕ್ಕೆ ಇಷ್ಟು ರೇಟು, ಲೇಟಾಗಿ ಮಾಡೋದಕ್ಕೆ ಇಷ್ಟು ರೇಟು, ಮತ್ತೆ ಇನ್ನೂ ಏನಿಲ್ಲ. ಯಾರು ಬರ್ದು ಕೇಳದೆ ಇದ್ರೆ ಏನಾನೋ ಒಂದು ಹಾಕಿ ಎಂಡಾಸ್ಮೆಂಟ್ ಹಾಕುವಂಥದ್ದು. ಯಾರು ಅಧಿಕಾರಿಗೆ ಹೇಳುವಂಥ ಸ್ಥಿತಿ ಆಗ್ತಾ ಇಲ್ಲ. ನಮ್ಮ ಈ ಒಂದು ಮಧ್ಯಮ ವರ್ಗದವ್ರನ್ನ, ಬಡವರ ಒಂದು ಗೋಳನ್ನು ಕೇಳುವರು ಯಾರು? ಏನಂದ್ರೆ ಇಲ್ಲದ್ದೇ ಡಾಕ್ಯುಮೆಂಟ್ಗಳು ಕೇಳೋದು. ಯಾವತ್ತೋ 40 ವರ್ಷದಿಂದ ಹಿಂದೆ ಅದನ್ನ ಲೈಸೆನ್ಸ್ ತಗೊಂಡಿದ್ರೆ ಲೈಸೆನ್ಸ್ ಕಾಪಿ ಎಲ್ಲೋ ಕಳೆದೋಗಿರುತ್ತೆ. ಅದಕ್ಕೆ ಆಲ್ರೆಡಿ ಇಲ್ಲಿವರೆಗೂ ಕಂದಾಯ ಕಟ್ಟಿಸ್ಕೊಂಡು ಬಂತಾ ಇರ್ತಾರೆ. ಖಾತೆ ಫಿಕ್ಸ್ ಆಗಿದೆ. ಈ ಖಾತೆಗೆ ಎಲ್ಲ ದಾಖಲೆಗಳನ್ನು ಕೇಳೋದು. ನೀವು ಹಿಂದೆ ಖಾತೆಯನ್ನ ಮಾಡಬೇಕಾದ್ರೆ, ಆ ಒಂದು ಕಂದಾಯವನ್ನು ಕಟ್ಟಿಸ್ಕೋಬೇಕಾದ್ರೆ ಅವತ್ತೆಲ್ಲ ಕೇಳಿರ್ಲಿಲ್ವಾ? ಒಂದು ಸರಿ ಅಕ್ಸೆಪ್ಟ್ ಆದ್ಮೇಲೆ ಕಂದಾಯವನ್ನ, ಈಗ ಅದು ಡಾಕ್ಯುಮೆಂಟ್ ಸಿಗಲೇಬೇಕು. ಎಲ್ಲಿ ತರ್ತಾರೆ? 35-40 ವರ್ಷದ ಲೈಸೆನ್ಸ್ ಕಾಪಿ ಮನೆಗಳನ್ನ ಬದಲಾವಣೆ ಮಾಡಿರ್ಬೋದು, ಮತ್ತು ಎಲ್ಲೋ ಒಂದ್ ಕಡೆ ಅದನ್ನ ಕಾಪಾಡ್ಕೊಂಡಿರೋದು ಆಗ್ತಾ ಇರಲ್ಲ, ಎಲ್ಲೋ ಶಿಥಿಲ ಆಗಿರ್ಬೋದು. ಇಂಥ ಡಾಕ್ಯುಮೆಂಟ್ ಸಿಗದೆ ಹೋದ್ರೆ ಈ ಖಾತೆ ಆಗದೇ ಇಲ್ಲ. ಅವರಿಗೆ ತಿರುಗಿಸೋದು, ಈ ಡಾಕ್ಯುಮೆಂಟ್ ಇಲ್ಲ, ಆ ಡಾಕ್ಯುಮೆಂಟ್ ಇಲ್ಲ, ಇದಿಲ್ಲ ಅದಿಲ್ಲ ಅಂತ ತಿರುಗಿಸ್ತಾನೆ ಇರೋದು. ಏನು ಈ ಗೋಲ್ನ ಕೇಳುವರೇ ಇಲ್ಲ. ಇನ್ನೂ ನಮ್ಮ ಅಲ್ಲಿರ್ತಕ್ಕಂಥ ಖಾತೆಗಳಲ್ಲಿ 20% ಈ ಖಾತೆ ಆಗಿಲ್ಲ. ಸರ್ಕಾರ ಸಾಕಷ್ಟು ಆನ್ಲೈನಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ನೀವು ಕೂತಲ್ಲೇ ಈ ಖಾತೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಏನೂ ಆಗಲ್ಲ. ಕೂತಲ್ಲೇ ಈ ಖಾತೆ ಮಾಡಿದ್ರೆ ಎಂಡಾಸ್ಮೆಂಟ್ ಬರುತ್ತೆ. ಏನೂ ಆಗೋದೇ ಇಲ್ಲ. ಅಧಿಕಾರಿಗಳ ವ್ಯವಸ್ಥೆ ಹೇಗಾಗಿದೆ ಅಂದರೆ, ನಾವು 10 ಲಕ್ಷ ಕೊಟ್ಬಿಟ್ಟು ಬಂದಿದ್ದೀವಿ, ಇಷ್ಟು ಕೋಟಿ ಕೊಟ್ಬಿಟ್ಟು ಬಂದಿದ್ವಿ, ಯಾವ ಮಂತ್ರಿಗಳಿಗೆ ಬೇಕಾದ್ರೆ ನೀವು ಹೇಳ್ರಿ, ನಾವೇನೇ ಹೇಳ್ರಿ, ನಾವು ನೀನು ಸುಮ್ಮನೆ ಕೊಟ್ಟು ಬಂದಿಲ್ಲ ಅಂತ ಒಂದು ವಿಷಯ ಹೇಳ್ತಾರೆ. ಇದ್ರ ಬಗ್ಗೆ ಯಾರು ಅವರ ಒಂದು ಮನಸ್ಸಾಕ್ಷಿಗೆ ಯಾರು ಹೇಳಬೇಕು, ಯಾರು ಸರ್ಕಾರಕ್ಕೆ ಯಾವ ರೀತಿ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತುಂಬಾ ಕಷ್ಟ ಆಗಿದೆ. ಯಾವ ವಿಚಾರವನ್ನ ಕೇಳಿದ್ರು ಕೂಡ ಇವರು ಅವ್ರದೇ ಆದಂತ ಉತ್ತರವನ್ನು ಕೊಡ್ತಾರೆ. ಪಾಪ ಅಲ್ಲಿ ಬಂದ್ರೆ ನಮ್ಮ ಪಾಲಿಕೆ ಆವರಣಕ್ಕೆ ಬಂದ್ರೆ ಸುಮಾರು 100 ರಿಂದ 150 ಜನ ಮಧ್ಯಮ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು ಈ ಖಾತೆಗೆ, ಯಾಕೆಂದ್ರೆ ಮ್ಯಾಂಡೇಟರಿ ಆಗೋಗಿದೆ. ಈ ಖಾತೆ ಒಂದು ಸಾಲ ತಗೊಳ್ಬೇಕಾದ್ರೆ ಈ ಖಾತೆ ಬೇಕು, ಮನೆ ಲೈಸೆನ್ಸ್ ಮಾಡ್ಬೇಕಾದ್ರೆ ಈ ಖಾತೆ ಬೇಕು, ಪ್ರತಿಯೊಂದಕ್ಕೂ ಈ ಖಾತೆ ಬೇಕು. ಮತ್ತೆ ಆ ಲೈಸೆನ್ಸ್ ವಿಚಾರದಲ್ಲಂತೂ ಹೇಳಕ್ಕೆ ಆಗಲ್ಲ. 1 ಅಡಿ ಹೆಚ್ಚು ಕಮ್ಮಿ ಆಗಿದ್ರು ಇವರು ಕೊಡ್ತಕ್ಕಂಥ ಬೈಲಾದಲ್ಲಿ ಇಡೀ ಕರ್ನಾಟಕದಲ್ಲಿ ಇಲ್ಲ. ವಿಶೇಷವಾದಂತ ಬೈಲಾ ಮಾಡ್ಕೊಂಡಿದ್ದಾರೆ. 7.5 ಚದರ ಮೇಲೆ ಕಟ್ಟಕ್ಕಾಗಲ್ಲ ಬಿಲ್ಡಿಂಗ್ ನ. ಒಂದು 30-40 ಸೈಟ್ ಅಲ್ಲಿ 5 ಚದರಕ್ಕಷ್ಟು ವೇಕೆಂಟ್ ಪ್ಲೇಸ್ ಬಿಡ್ಬೇಕಾಗತ್ತೆ. ಬೇರೆ ಜಿಲ್ಲೆಯಲ್ಲಿ ಇಲ್ಲ ಈ ಕಾನೂನು. ಆ ಬೈಲಾ ಮಾಡೋ ಟೈಮಲ್ಲಿ ಇದನ್ನ ಸರ್ಕಾರಕ್ಕೆ ಗಮನಕ್ಕೆ ತಂದು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ತುಮಕೂರಿಗೆ ಅಡಾಪ್ಟ್ ಮಾಡಬೇಕು. ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಬರೀ 7 ಚದರ ಇದ್ರೆ ಅವನು 2 ಫ್ಲೋರ್ ಮನೆ ಕಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಎಕ್ಸ್ಟೇಷನ್ ಆ ಕಡೆ ಒತ್ತುವರಿ ಆಗಿದ್ರೆ ಅವನಿಗೆ ಈ ಖಾತೆನೂ ಆಗಲ್ಲ, ಮತ್ತೆ ಕಂದಾಯನೂ ಫಿಕ್ಸ್ ಆಗಲ್ಲ. ಯಾವ ರೀತಿ ಅದು ಹೇಳಕ್ಕೆ ಆಗಲ್ಲ. ದಿನ ಒಂದೊಂದು ಹೊಸ ಮಾರ್ಪಾಡುಗಳು, ಹೊಸ ಕಾನೂನುಗಳು. ಅಧಿಕಾರಿಗಳು ಏನು ಸಾರ್ವಜನಿಕರ ಬಗ್ಗೆ ಆಗಲಿ, ಮಾಧ್ಯಮ ವರ್ಗದವರ ಬಗ್ಗೆ ಆಗಲಿ, ಬಡವರ ಬಗ್ಗೆ ಆಗಲಿ ಯಾವುದೇ ರೀತಿ ಕರುಣೆ ಇಲ್ಲ. ಎಂಡಾಸ್ಮೆಂಟ್, ಇದು ಖಾತೆ ಇದಾಗಲ್ಲ, ಇದು ವ್ಯವಸ್ಥೆ ಆಗಲ್ಲ, ನಿಮ್ಮದು ಸರಿ ಇಲ್ಲ, ಸರಿ ಇದೆ ಅನ್ನೋದು ಒಂದೂ ಅವ್ರು ಹೇಳಲ್ಲ.
ಬರೀ ಸರಿ ಇಲ್ಲ. ಹಣವನ್ನು ಮಧ್ಯವರ್ತಿಗಳು ತಗೊಂಡೋಗಿ ಆ ಹಣಕ್ಕೆ ಏನಾದರೂ ಇಂಥ ಖಾತೆಗಿಷ್ಟು, ಫಾಸ್ಟ್ ಟ್ರ್ಯಾಕಿಗಿಷ್ಟು, ಲೇಟ್ ಟ್ರ್ಯಾಕಿಗಿಷ್ಟು ಇಂಥ ಏನಾವನ್ನು ಹಣವನ್ನು ಕೊಟ್ಟರೆ ಅವ್ರ ಖಾತೆಗಳು ಆಗ್ತವೆ, ಮನೇಲಿ ಕೂತಿದ್ರು ಕೆಲಸ ಆಗುತ್ತೆ. ಇದು ಎಷ್ಟು ಮಟ್ಟಿಗೆ ನ್ಯಾಯ? ಇದನ್ನು ಯಾರು ಈ ಒಂದು ತೊಂದರೆಗೆ ಯಾರು ಕೊಡ್ತಾರೆ? ಇಂಥ ಒಂದು ಕಷ್ಟಗಳಿಗೆ ಯಾರು ಆಗ್ತಾರೆ? ಈಗ ಶಾಸಕರ ಹತ್ರ ಬಳಿಯಾಲೆ ಹೋಗಿದ್ದೀವಿ. ಶಾಸಕರು ಪಾಪ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮಗೆ ನೀವೇನಾದರೂ ಇಂಥ ಪಾಪದ ಕೂಪಕ್ಕೆ ಹೋಗ್ತಿರೋ ನನಗೆ ಗೊತ್ತಾಗ್ತಿಲ್ಲ, ದೇವ್ರು ಕೂಡ ಕ್ಷಮಿಸಲ್ಲ ಅಂತ ಹೊರಡು ನಮಗೆ ಈಗಾಗಲೇ ಶಾಸಕರ ಜೊತೆ ಗಣೇಶ್ವರು ಹೇಳಿದ್ದಾರೆ. ಅವ್ರಿಗೂ ಕೂಡ ಬೇಜಾರಾಗಿದೆ. ಅವರು ಕೂಡ ಇದನ್ನ ಹೋರಾಟವನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಅವ್ರು ಕೂತರೆ ಬರೀ ಖಾತೆಯವ್ರದೇ ಒಂದು ಕಂಪ್ಲೇಂಟು. ಇಷ್ಟು ಹೇಳಿದ್ರು ಕೂಡ ಯಾರೂ ಕೂಡ ಗಮನಕ್ಕೆ ಹರಿಸ್ತಾ ಇಲ್ಲ. ಈ ಸರ್ಕಾರ ಯಾವತ್ತು ಈ ವ್ಯವಸ್ಥೆಯನ್ನು ಮಾಡುತ್ತೋ, ನಮಗೆ ಬಿ ಖಾತೆ ಬಂದಿರೋದು ಸ್ವಾಗತವನ್ನು ಮಾಡಿದ್ರು ಕೂಡ ಇನ್ನೂ ಬಿ ಖಾತೆ ಪರಿಪೂರ್ಣವಾಗಿಲ್ಲ. ಸುಮಾರು ಲೋಪದೋಷಗಳಿದ್ದಾವೆ. ಇದನ್ನೆಲ್ಲ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸುವ ಆದ್ಯ ಕರ್ತವ್ಯ ಪಾಲಿಕೆಯದಾಗಿರುತ್ತೆ, ಪಾಲಿಕೆ ಅಧಿಕಾರಿಗಳದಾಗಿರುತ್ತೆ. ಪಾಲಿಕೆ ಅಧಿಕಾರಿಗಳು ಕೂಡ ಅವರು ನೀವು ಇಲ್ಲಲ್ಲ, ನೀವೇ ಒಂದು ಸೈಟ್ ತಗೊಂಡು ನೀವೇನಾದರೂ ಒಂದು ಮನೆ ಕಟ್ಟಬೇಕಾದ್ರೆ ನಿಮಗೆ ಆಗಿರ್ತಕ್ಕಂಥ ಖಾತೆಗಳು ಬೇರೆ ಊರಲ್ಲಿ ನೀವು ಮೈಸೂರಲ್ಲಿ ತಗೋಬೋದು, ಇನ್ನೊಂದು ಊರಲ್ಲಿ ತಗೋಬೋದು. ಆ ಸೈಟ್ ಏನಾದರೂ ಆ ತೊಂದರೆಗಳಾದರೆ ಆ ನೋವು, ಆ ಶಾಪ ನೀವೆಷ್ಟು ಆಗ್ತೀರಾ, ಅದೇ ರೀತಿ ಗ್ರಾಹಕರಾಗಿರ್ಬೋದು, ಖಾತೆದಾರರಾಗಿರ್ಬೋದು ಆಗ್ತಾರೆ. ದಯಮಾಡಿ ಅಧಿಕಾರಿಗಳು ಇದನ್ನ ಎಲ್ಲ ಮನಸ್ಥಿತಿಯನ್ನು ಅರ್ಥಕೊಂಡು ಈ ಮುಂದಿನ ದಿನಗಳಲ್ಲಿ ಇದನ್ನ ಖಾತೆಯನ್ನು ಸುಲಲಿತವಾದಂಥ ವ್ಯವಸ್ಥೆ ಈಗಾಗಲೇ ಸರ್ಕಾರ ಕಲ್ಪಿಸಿರುವಂಥ ವ್ಯವಸ್ಥೆಯನ್ನು ಬೇಗ ಮಾಡುವಂಥ, ಮತ್ತು ಯಾವುದೇ ರೀತಿ ನ್ಯೂನತೆಗಳಿದ್ರೆ ಸರ್ಕಾರಕ್ಕೆ ನೀವು ಕೊಟ್ಟುಬಿಟ್ಟು ಅದನ್ನು ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಖಾತೆಯನ್ನು ಮಾಡುವಂಥ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಿ. ಯಾಕೆಂದರೆ ರಾಜ್ಯ ಸರ್ಕಾರದ ಸೇವೆ ಒಂದು ಭಗವಂತನ ಸೇವೆ ಅಂತ ನೀವು ಮೇಲೆ ಕೊಟೇಶನ್ ಹಾಕೊಂಡಿದ್ರೆ ಆ ಸೇವೆಗೆ ಅನುಗುಣವಾಗಿ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ